ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೋಗಾರ್. ವೀಕ್ಷಕರೇ, ಇಡೀ ದೇಶದ ಚಿತ್ತ ಇವತ್ತು ದೆಹಲಿ ಕಡೆ ನೆಟ್ಟಿದೆ. ಕಾರಣ ಏನು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ದೆಹಲಿಯ ಕೆಂಪುಕೋಟೆಯ ಬಳಿಯಲ್ಲಿ ಆದಂತಹ, ಕೆಂಪುಕೋಟೆಯ ಆವರಣದಲ್ಲಿ ಆದಂತಹ ಬ್ಲಾಸ್ಟ್ 8 ಜನರನ್ನ ಬಲಿ ಪಡೆದುಕೊಂಡಿದೆ. ದೇಹಗಳು ಛಿದ್ರ ಆಗಿ ಹೋಗಿದ್ದಾವೆ. 25ಕ್ಕಿಂತ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಒಬ್ಬರು ಕೈ ಕಳ್ಕೊಂಡಿದ್ದಾರೆ, ಮತ್ತೊಬ್ಬರು ಕಾಲು ಕಳ್ಕೊಂಡಿದ್ದಾರೆ. ಅಂತಹ ಒಂದು ಭಯಾನಕ ಸ್ಫೋಟ ನಿನ್ನೆ ಸಂಜೆ 6:52 ಕೆಂಪುಕೋಟೆಯ ಮುಂದಿರುವಂತಹ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ಬಳಿಯಲ್ಲಿ ನಡೆದಿರೋದು. ಸೊ ಈ ಒಂದು ಭಯಾನಕ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಒಂದು ಕಡೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೇಗೆ ಬ್ಲಾಸ್ಟ್ ಆಯಿತು, ಆ ಕಾರ್ ಎಲ್ಲಿಂದ ಬಂತು, ಕಾರನ್ನು ತೆಗೆದುಕೊಂಡು ಬಂದಂಥವ್ರು ಯಾರು, ಆ ಕಾರ್ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು, ನೀವು ನಂಬೋದಿಲ್ಲ, 5 ಮಾಲೀಕರು ಚೇಂಜ್ ಆಗಿದ್ದಾರೆ ಆ ಕಾರ್ಗೆ. ಆದರೆ ಅಟ್ ಪ್ರೆಸೆಂಟ್ ಆ ಕಾರು ಯಾರ ಹೆಸರಲ್ಲಿದೆ, ಏನು ಎತ್ತ ಅನ್ನುವಂತಹ ಎಲ್ಲ ತನಿಖೆಗಳು ಒಂದು ಕಡೆ ನಡೀತಾ ಇದೆ. ಟೋಟಲಿ ಈ ಒಂದು ಭೀಕರ ಘಟನೆ ನಡೆದಿದೆ ದೆಹಲಿಯಲ್ಲಿ. ಮುಂಬೈ ದಾಳಿಯನ್ನು ಕೂಡ ಮೀರಿಸುವಂತಹ ಘಟನೆ, ಅಂದರೆ ಅದೇ ಒಂದು ಸಾಲಿಗೆ ಸೇರ್ಪಡೆಯಾಗುವಂತಹ ಘಟನೆ. ಪುಲ್ವಾಮಾ ಅಟ್ಯಾಕ್, ನಮ್ಮ ದೇಶದ ಸೈನಿಕರನ್ನ RDX ಬಾಂಬನ್ನು ಇಟ್ಟು ದಾಳಿಯನ್ನು ಏನು ಮಾಡಿದ್ರು, ಜೀಪಿಂದ ಬಸ್ಗೆ ಡಿಕ್ಕಿ ಹೊಡಿಸಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದು. ಸೊ ಅದೇ ತೆರನಾದಂತಹ ಮಾದರಿಯಲ್ಲಿನೇ ಇದನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಓಕೆ, ಇದೆಲ್ಲ ಒಂದು ಕಡೆ ತನಿಖೆ ಭಾಗ. ಆದರೆ ಇದಕ್ಕಿಂತಲೂ ಕೂಡ ಬೆಚ್ಚಿ ಬೀಳುವಂತಹ ಒಂದು ಮಾಹಿತಿ ಈಗ ಆಚೆ ಬರ್ತಾ ಇದೆ. ಏನದು ಹಾಗಾದ್ರೆ? ನೋಡಿ, ಒಂದು ಕಡೆ ಇದು I-20 ಕಾರ್ ಬ್ಲಾಸ್ಟ್ ಆಗಿ 8 ಜನ ಸತ್ತು ಹೋದ್ರು, ಒಂದಷ್ಟು ಜನ ಆಸ್ಪತ್ರೆ ಪಾಲಾಗಿದ್ದಾರೆ, ಭಯದ ವಾತಾವರಣ ಎಲ್ಲವೂ ಕೂಡ ಇದೆ. ಇದಕ್ಕಿಂತ ಭಯಾನಕ ಏನಪ್ಪಾ ಅಂದ್ರೆ, ಈ ಉಗ್ರರ ಟಾರ್ಗೆಟ್ ಏನಾಗಿತ್ತು ಅನ್ನುವಂತಹ ಸತ್ಯ, ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಇಬ್ಬರದ್ದು ಕೇವಲ ಕಾರನ್ನು ಬ್ಲಾಸ್ಟ್ ಮಾಡಿ ಅಲ್ಲೊಂದಿಷ್ಟು ಜನರನ್ನ ಸಾಯಿಸಬೇಕು, ಹತ್ಯೆ ಮಾಡಬೇಕು ಅನ್ನುವುದಷ್ಟೇ ಉದ್ದೇಶ ಆಗಿರಲಿಲ್ಲ. ಇದಕ್ಕಿಂತ ದೊಡ್ಡದಾದಂತಹ ಪ್ಲಾನ್ ಇತ್ತು. ಏನು ಆ ಪ್ಲಾನ್? ನೋಡಿ, ಒಂದು ಸೈನೈಡ್ ಅನ್ನುವಂತಹ ಹೆಸರನ್ನ ನೀವು ಕೇಳಿರ್ತೀರ. ಈ ಹಳೆ ಮೂವಿಗಳಲ್ಲಿ ಹೀರೋಗಳು ವಿಲನ್ಗಳನ್ನು ಹೋಗಿ ಹುಡುಕೊಂಡು ಹೋದಾಗ ಅವ್ರ ಜೊತೆ ಫೈಟ್ ಆಗುತ್ತೆ. ಅವ್ರ ಕೊರಳಲ್ಲಿ ಒಂದು ಸೈನೈಡ್ ಹಾಕೊಂಡಿರ್ತಾರೆ, ಲೈಕ್ ಒಂದು ಚಿಕ್ಕ ಬೇರಿನ ಥರ ಇರುತ್ತೆ. ಅದನ್ನು ತಿಂದ್ಬಿಡ್ತಾರೆ. ತಿಂದ ತಕ್ಷಣ ಅವ್ರ ಬಾಯಲ್ಲಿ ಈ ಹಾವುಗಳು ಕಡಿದಂಥ ಸಂದರ್ಭದಲ್ಲಿ ನೊರೆ ಏನು ಬರುತ್ತೆ, ಹಾಗೆ ಸೈನೈಡ್ ತಿಂದ ತಕ್ಷಣ ಆ ವ್ಯಕ್ತಿ ಸ್ಪಾಟ್ನಲ್ಲೇ ಡೆತ್ ಆಗ್ತಾನೆ. ಸೈನೈಡ್ ಅಷ್ಟೊಂದು ವಿಷಕಾರಿ ವಸ್ತು ಆಗಿರುತ್ತೆ. ಅದಕ್ಕಿಂತಲೂ ವಿಷಕಾರಿ, ಕಾರ್ಕೋಟಕ ವಿಷಕಾರಿ ಅನ್ನುವಂತಹ ರಿಸಿನ್ ಅನ್ನುವಂತಹ ಒಂದು ಪದಾರ್ಥ, ಅದು ಈ ಸೈನೈಡ್ಗಿಂತಲೂ ಕೂಡ ತುಂಬ ಅಪಾಯಕಾರಿ, ತುಂಬ ಅಂದರೆ ತುಂಬ ವಿಷಕಾರಿ. ಈ ಸೈನೈಡ್ಗಿಂತ ವಿಷಕಾರಿ ಆಗಿರುವಂಥ ರಿಸಿನ್ ಏನಿದೆ, ಒಂದು ಚಿಟಿಕೆ ಅಂದರೆ ನಮ್ಮ 2 ಬೆರಳಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟು, ಒಂದು ಚಿಟಿಕೆಯನ್ನು ಯಾವುದೋ ಒಂದು ಪದಾರ್ಥದಲ್ಲಿ ಹಾಕಿ ಅದನ್ನೇನಾದರೂ ಜನರಿಗೆ ತಿನ್ನಕ್ಕೆ ಕೊಟ್ಟರೆ 30ರಿಂದ 40 ಜನ ಸತ್ತು ಹೋಗ್ತಾರೆ. 30ರಿಂದ 40 ಜನ ಸಾಯಿಸುವಷ್ಟು ಶಕ್ತಿ ಆ ವಿಷಯದಲ್ಲಿರುತ್ತೆ, ರಿಸಿನ್. ನೋಡಿ, ಒಂದು ಚಿಟಿಕೆಯಲ್ಲಿ ಇಷ್ಟು ಪವರ್ ಇದ್ದಾಗ ಈ ಉಗ್ರರು 300 kg ರಿಸಿನ್ ಅನ್ನ ಶೇಖರಣೆ ಮಾಡಿಟ್ಟಿದ್ರು. 300 kg ರಿಸಿನ್ ಅನ್ನ ಸಂಗ್ರಹಿಸಿಟ್ಟಿದ್ರು. ಕಾರಣ ಏನು? ಯಾಕೆ ಸಂಗ್ರಹಿಸಿದ್ರು ಈ ಪದಾರ್ಥವನ್ನ ಅಂದ್ರೆ, ಇವರ ನೆಕ್ಸ್ಟ್ ಟಾರ್ಗೆಟ್ ಏನಾಗಿತ್ತಪ್ಪ ಅಂದ್ರೆ, ಇವರು ಒಂದಿಷ್ಟು ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ, ಅಂದರೆ ಫಾರ್ ಎಕ್ಸಾಂಪಲ್ ತಿರುಪತಿ ತಿಮ್ಮಪ್ಪ, ಅಂದರೆ ಅತ್ಯಂತ ದೊಡ್ಡದಂತಹ ಶ್ರದ್ಧಾ ಭಕ್ತಿ ಕೇಂದ್ರಗಳೇನಿರ್ತವೆ ಆ ಥರದ್ದು, ತಿರುಪತಿ ತಿಮ್ಮಪ್ಪನ ದೇವಸ್ಥಾನ, ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ, ಅಂದರೆ ದೇಶದ ಪ್ರಖ್ಯಾತ ಟೆಂಪಲ್ಗಳೇನಿದ್ದಾವೆ ಅಂತಹ ಟೆಂಪಲ್ಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಭಕ್ತರಿಗೆ ಕೊಡುವಂತಹ ಪ್ರಸಾದದಲ್ಲಿ ಇವರು ವಿಷವನ್ನು ಇಟ್ಟು ಅದರಲ್ಲಿ ಹೆಂಗಾದರೂ ಮಾಡಿ ಮಿಕ್ಸ್ ಮಾಡಿ ಅದನ್ನು ಭಕ್ತರಿಗೆ ಕೊಡಬೇಕು, ಅಲ್ಲಿ ಒಂದಿಷ್ಟು ಜನರನ್ನ ಸಾಯಿಸಬೇಕು ಅನ್ನುವಂತಹ ಟಾರ್ಗೆಟನ್ನು ಇಟ್ಕೊಂಡಿದ್ರು ಅನ್ನುವಂಥ ಭಯಾನಕ ಸತ್ಯ ಹೊರಬಿದ್ದಿದೆ. ಈ ಭಯಾನಕ ಸತ್ಯವನ್ನು ಹೊರ ಹಾಕಿರುವಂಥದ್ದು
ನಿನ್ನೆ ಕಾಶ್ಮೀರದಲ್ಲಿ ಅರೆಸ್ಟ್ ಆದಂತಹ ಶಂಕಿತ ಉಗ್ರ ಒಬ್ಬ ಮೊಯ್ದೀನ್ ಸೈಯದ್ ಆತನ ಹೆಸರು. ನಿನ್ನೆ ಅಲ್ಲಿ 7-8 ಜನ ಉಗ್ರರನ್ನ ಅರೆಸ್ಟ್ ಮಾಡಲಾಯಿತು. NIA ಮತ್ತು ಉಳಿದಂಥ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಅಲ್ಲಿ ಅರೆಸ್ಟ್ ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಈ ಒಂದು ಭಯಾನಕ ಸತ್ಯವನ್ನು ಹೊರಹಾಕಿದ್ದಾನೆ. ಧಾರ್ಮಿಕ ಶ್ರದ್ಧಾ ಭಕ್ತಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ರಿಸಿನ್ ಅನ್ನುವಂತಹ ಕಾರ್ಕೋಟಕ ವಿಷಕಾರಿ ಪದಾರ್ಥವನ್ನು ಅಲ್ಲಿ ಪ್ರಸಾದದಲ್ಲಿ ಸೇರ್ಪಡೆ ಮಾಡಿ ಅದನ್ನು ಭಕ್ತರಿಗೆ ಹಂಚೋದು, ಆ ಭಕ್ತರದನ್ನು ತಿಂದಾಗ ಸತ್ತು ಹೋಗೋದು. 300 kg ಅಂದರೆ 70 ರಿಂದ 80 ಲಕ್ಷ ಜನ ಸಾಯ್ತಾರೆ. 300 kg ಅಂದಾಜಿನ ಪ್ರಕಾರ. ಒಂದು ಚಿಟಿಕೆ ರಿಸಿನ್ ಹಾಕಿ ಅದರಿಂದ ಆ ಒಂದು ಪದಾರ್ಥವನ್ನು ಜನ ತಿಂದರೆ 30 ರಿಂದ 40 ಜನ ಸತ್ತು ಹೋಗ್ತಾರೆ. 300 kg ರಿಸಿನ್ ಅಲ್ಲಿಗೆ 70 ರಿಂದ 80 ಲಕ್ಷ ಜನ ಸಾಯಿಸ್ಬೋದು. ಅಷ್ಟು ಪ್ರಮಾಣದಲ್ಲಿ ಇವರು ಶೇಖರಣೆ ಮಾಡಿಟ್ಕೊಂಡಿದ್ರು. ಆ 300 kg ರಿಸಿನ್ ಅನ್ನು ಕೂಡ ಈಗ ಅಧಿಕಾರಿಗಳು, NIA ಅಧಿಕಾರಿಗಳು ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ಈ ದೆಹಲಿಯ ಕೆಂಪುಕೋಟೆ ಮುಂಭಾಗದಲ್ಲಿ ಏನು ಬ್ಲಾಸ್ಟ್ ಆಗಿದೆ, ಬಾಂಬ್ ಬ್ಲಾಸ್ಟ್, ಆ ಬ್ಲಾಸ್ಟ್ಗಿಂತಲೂ ಕೂಡ ಅತ್ಯಂತ ಭಯಾನಕವಾದಂತಹ ಒಂದು ಕುಕೃತ್ಯ, ಒಂದು ಅತ್ಯಂತ ಘೋರ ಕೃತ್ಯ ನಡೆದೇ ಹೋಗ್ತಿತ್ತೇನೋ ಗೊತ್ತಿಲ್ಲ. ಅದೃಷ್ಟವಶಾತ್ ಇದು ತನಿಖೆಯ ಹಂತದಲ್ಲಿ ಅವರನ್ನು ಬಾಯಿ ಬಿಡಿಸಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಈಗ ಆಚೆ ಬಂದಿದೆ. ಈ ಸಂಬಂಧಪಟ್ಟಂಗೂ ಕೂಡ ತುಂಬ ಹೈ ಅಲರ್ಟ್ ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಗೃಹ ಇಲಾಖೆಯಿಂದ. ಸೊ ಇಂತಹ ಒಂದು ಅತ್ಯಂತ ಘೋರವಾದಂತಹ ವಿಕೃತಿಯನ್ನು ಮೆರೆಯುವಂತಹ ಒಂದು ಕುಕೃತ್ಯ ದುರಂತವನ್ನು ನಡೆಸೋದಕ್ಕೆ ಈ ಉಗ್ರರು ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ರಿವೀಲ್ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.